ನಾನು ಒಪ್ತೀನಿ. ಇವತ್ತು ಪ್ರಜಾವಾಣಿ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು, ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು. ದೀರ್ಘ ರಜೆ ಪಡೆಯಲು ಹಿಂಜರಿಕೆ, ಶೀಲ ಶಂಕಿಸುವ ಆತಂಕ, ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ. ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ, ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೋರ್ತೇನೆ. ನಾನು ಅರ್ಥ ಮಾಡ್ಕೋಬೇಡಿ ಅವರ ಮಾನಸಿಕ ಯಾತನೆ, ಅವರ ನೋವುಗಳನ್ನು ಎಲ್ಲ ಭಾಳ ವಿಷಯ ಬರೆದಿದ್ದಾರೆ. ಹಾಸನದ ಆರ್ಟಿಕಲ್ ಇದು ಯಾವ ಇಂಥ ಒಂದು ಪರಿಸ್ಥಿತಿಗೆ ಯಾರು ಇದನ್ನು ದುಡಿದ್ರು. ನಾನು ಒಂದು ಮಾತು ಹೇಳ್ತೇನೆ, ಇಂಥ ಪ್ರಕರಣಗಳು ಬೇಕಾದಷ್ಟು ನಡೆದಿದೆ. ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ. ಇದು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥದ್ದೇ ಈ ಪ್ರಕರಣ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು ಕಾರಣಕರ್ತರು ಒಬ್ಬರು. ಇದನ್ನು ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡ್ತಕ್ಕಂಥ ಕುಟುಂಬಗಳ ಒಂದು ಬಾಂಧವ್ಯ, ಭವಿಷ್ಯವನ್ನು, ಅವರ ಭಾವನೆಗಳನ್ನು ಕೆಡಿಸಿರ್ತಕ್ಕಂಥವ್ರು ಯಾರು? ದಯವಿಟ್ಟು ಮುಖ್ಯಮಂತ್ರಿಗಳು ಹೇಳಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು ಅವರೆಲ್ಲ ಕೊಟ್ಟಂಥ ಹೇಳಿಕೆ ನೋಡಿದ್ದೆ ನಾನು. ಇವತ್ತೂ ಸಹ ನಾನು ಹೇಳ್ತೇನೆ, ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು, ಅದಕ್ಕೆ ನಾನು ಬೇರೆ ರೇವಣ್ಣ ಅವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳ್ಬಿಟ್ಟೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಪರಾಯಣವಾದ ಕುಮಾರಸ್ವಾಮಿದು ಇಟ್ಟೆಂಡ್ರನ್ನು ಅಂತ ಹೇಳ್ಬಿಟ್ರು. ನಾನು ಹೇಳಿದಂಥದ್ದು, ಎಸ್, ನಾವು ದೇವೇಗೌಡರ ಒಂದು ಕುಟುಂಬವೇ. ವ್ಯವಹಾರಗಳು ನಾವು ಮದುವೆ ಆದ ನಂತರ, ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ಒಂದು ವೃತ್ತಿಯನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವೇನು ವೃತ್ತಿ ಮಾಡ್ತಾ ಇದ್ದೇವೆ, ನಮ್ಮದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಇನ್ನೂ ಇಬ್ಬರು ಬ್ರದರ್ಸ್ ಇದ್ದಾರೆ, ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಯಾವುದೋ ಒಂದು ಹಬ್ಬದ ದಿನ ನಮ್ಮ ತಂದೆಯವರ ಒಂದು ಆಸೆ, ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟಕ್ಕೆ ಸೇರ್ತಕ್ಕಂಥದ್ದು ಬಿಟ್ಟರೆ ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ಚರ್ಚೆ ಮಾಡಲ್ಲ, ನಾವು ಚರ್ಚೆ ಮಾಡಲ್ಲ. ಇದು ನಾವು ನಡ್ಕೊಂಬಂದಿರತಕ್ಕಂಥದ್ದೇನಿದೆ, ಇದನ್ನು ನಮ್ಮ ಕುಟುಂಬದ ಬಗ್ಗೆ, ವಿಶೇಷವಾಗಿ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ ಇದನ್ನು ತಾಳೆ ಹಾಕಿದ್ದಾರೆ. ಪಾಪ ಕೃಷ್ಣ ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಹೇಳಿದ್ದಾರೆ, ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ, ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ಅಮಾಯಕರ ಹುಡುಗರುಗಳನ್ನ ದುಡ್ಡು ವಸೂಲಿಗೆ ಯಾವುದೋ ಟಿ ವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ, ಪುರುಷರನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ, ಆ ಟಿ ವಿಗಳಲ್ಲಿ ಬಂತಲ್ಲ, ಅದರ ಪೋಷಕರು ಯಾರು ನಿಮ್ಮ ಜಿಲ್ಲೆಯೊಳಗೆ? ಆ ಕೆಲಸ ಮಾಡಿದಂಥವ್ರು ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ. ನಾನು ಆ ಚಿತ್ರ ತೋರ್ಸೋಕ್ಕೆ ಹೋಗಲ್ಲ, ನಿಮಗೆ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ? ಆ್ಯಕ್ಷನ್ ತಗೋತೀವಿ ಅಂತ ಹೇಳಿರ್ಬೋದು, ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಏನು ಕೃತ್ಯ ಮಾಡಿದ್ದಾರಲ್ಲ, ನೀವು ಮಾಡಿ ಅಂತ ಹೇಳಿದ್ದೀರಾ? ನೀವು ಮಾಡಿ ಅಂತ ಹೇಳಿದ್ದೀರಾ? ಅವರಿಗೆ ಇಷ್ಟು ಹೇಳ್ತೀನಿ, ಗೊತ್ತಿದೆ ನಿಮ್ಮ
ಮಾತುಕತೆಗಳು ಯಾವ ಮಟ್ಟದಲ್ಲಿದ್ದೀರಿ ಅಂತ ಗೊತ್ತಿದೆ. ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರು ಯಾರೋ ದೇವರಾಜೇಗೌಡ ಮೊನ್ನೆ ಹೇಳಿದ್ದಾನೆ, ಅದು ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು ಯಾವುದೋ ಒಂದು ಮಿನಿ ಕ್ಯಾಬಿನೆಟ್ ಬೇರೆ ಏನೋ ಕಾನ್ಸ್ಪಿರೆನ್ಸಿ ಟೀಮ್ ಮಾಡ್ಕೊಂಡವ್ರೆ ಅಂತ ಹೇಳ್ಕೊಂಡಿದ್ದಾನೆ. ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ನಮ್ಮ ಕುಟುಂಬ ಮುಗಿಸೋಕ್ಕೆ ಇಂಥ 10 ಕ್ಯಾಬಿನೆಟ್ ಮಿನಿ ಕ್ಯಾಬಿನೆಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಈ ನಾಡಿನ ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ. ನಾನು ಇದಕ್ಕೆಲ್ಲ ನಾನು ಈಗ ಅದರ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ. ನಿಮ್ಮ ಹೇಳಿಕೆಗಳನ್ನು ನೋಡಿದ್ದೇನೆ. ಇಲ್ಲಿ ಪ್ರಶ್ನೆ, ನಾನು ಇವತ್ತು ನಿಮ್ಮನ್ನು ಉದ್ದೇಶ ಮಾಡ್ತಾ ಇರ್ತಿರ್ತಕ್ಕಂಥ ಉದ್ದೇಶ ಯಾವ ರೀತಿ ಪ್ರಾರಂಭ ಆಯಿತು? 21ನೇ ತಾರೀಕು ನಾನೆಲ್ಲ ಮತ್ತೆ ಹೇಳ್ಕೊಂಡು ಹೋದರೆ 1.5 ಗಂಟೆ 2 ಗಂಟೆ ಹೇಳಬೇಕು, ಒಂದು 15-20 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಅಲ್ಲಿಂದ ಇದು ಪ್ರಾರಂಭ ಆಗಿ ಚುನಾವಣೆ ಮತದಾನ 5 ದಿವಸ ಇದ್ದಾಗ ನಂತರ ಒಂದು ಖಾಸಗಿ ಚಾನಲ್ನಲ್ಲಿ ಇನ್ನೂ ನಡೀತಾನೇ ಇರಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ನಡೆಸಲಿ, ಎಷ್ಟು ದಿವಸ ನಡೆಯುತ್ತೆ. ಇಲ್ಲಿ ಇದನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರಿ? ಈ ಮಾಹಿತಿಗಳು ಈಗೇನೋ ಹೇಳ್ತೀರಿ, ಕುಮಾರಸ್ವಾಮಿಯವ್ರಿಗೂ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು, ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ನಮಗೆ ವಿಷಯ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಲಿಕ್ಕೆ ಬಿಡ್ತಾನೇ ಇರಲಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಮೊನ್ನೆ ಸಹ ಹೇಳಿದ್ನಲ್ಲ, ಇದು ಇಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ನಮ್ಮ ಇವರು ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಪಾಪ ಖರ್ಗೆ ಅವರು ಹೇಳಿರಬೇಕೇನೋ, ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಅವ್ರನ್ನ ಕರೆಸಬೇಕು ಅಂತ ಹೇಳಿ ನಾನು ಕರೆಸಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಹೇಳಿದೆ, ನೋಡಪ್ಪ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿಲ್ಲ, ನಾನೀಗ ವಿದೇಶದಲ್ಲಿ ಎಲ್ಲಿನ ಸಂಪರ್ಕದಲ್ಲಿ ಹುಡುಕ್ಲೇವನ್ನ ಅಂತ ನಾನು ಹೇಳಿದೆ. ಮೊನ್ನೆ ಮಾಹಿತಿ ಕೊಟ್ಟಿದ್ದೇನೆ ಮುಂದೆ. ಇದೆಲ್ಲ ಒಂದು ಭಾಗ ಇರಲಿ. ಈಗ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ನಮ್ಮ ಈಗಿನ 2 ದಿವಸ ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು, CD ಶಿವ ಅವ್ರದ್ದು, CD ಶಿವ. ಈಗ ನನ್ನ ಕಾಂಗ್ರೆಸ್ದವ್ರು ಹೇಳ್ತಾರೆ ಅದಕ್ಕೆ ಬ್ರದರ್ ಸ್ವಾಮಿ ಅಂತೆ. ನಾನು ಬ್ರದರ್ ಸ್ವಾಮಿ ಪೆನ್ ಡ್ರೈವ್ ಅಂತ ಹೇಳ್ತಾರೆ. ಇಲ್ಲಿ HDK ಪೆನ್ ಡ್ರೈವರ ವಯಸ್ಸ ಈಗ ಬಯಲು DKC ಹಾಸನದ ಸೆಕ್ಸ್ ವಿಡಿಯೋಗಳ ಬಗ್ಗೆ ಪ್ರಸ್ತಾಪಿಸಿದ DCM. ಈ ಮಂತ್ರಿಗೆ ಏನಾದರೂ ಜವಾಬ್ದಾರಿ ಇದ್ದಿದ್ರೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಈ ಪೆನ್ ಡ್ರೈವು ಸಾರ್ವಜನಿಕವಾಗಿ ಬಂತಲ್ಲ, ತಕ್ಷಣ ಇದನ್ನು ಸ್ಟಾಪ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಯಾರು ಇದರ ಹಿಂದೆ ಇದ್ದಾರೆ ಅವ್ರನ್ನ ಒತ್ತು ಒಳಗಾಗಬೇಕಾಗಿತ್ತಲ್ವ. ಈ ಕೇಸಲ್ಲಿ ನನ್ನ ಹೆಸರು ಹೇಳಲಿ, DKC ಸವಾಲು. ನೀನೇ ಹೇಳಿದ್ಯಲ್ಲಪ್ಪ ಸವಾಲು ಅಂತ. ನಮ್ಮ ದೊಡ್ಡ ಲೀಡ್ರು ಶಿವಕುಮಾರ್ ಅವರೇ, ಸವಾಲು ನೀವು ಹಾಕಿದ್ರಿ, ಹೇಳಿ ಅಂತ ಹೇಳಿ. ನಾನು ಸವಾಲನ್ನ ಸ್ವೀಕಾರ ಮಾಡೋದು ಬೇಕಾಗಿಲ್ಲ. ಈಗ ನೆನ್ನೆ ನೆತ್ತದು ಬಂದಿದೆಯಲ್ಲ, ಈಗ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು, ನೆನ್ನೆಯಿಂದ ಉಸಿರೇ ಇಲ್ಲ. ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ಏನು ಹೇಳಿಸಿದ್ರಿ? ಕುಮಾರಸ್ವಾಮಿನೇ ಇದನ್ನ ಪೆನ್ ಡ್ರೈವ್ ಬಿಟ್ಟಿದ್ದು ಅಂತ ಹೇಳಿ ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡೋರೆ. ಅದಂತೂ ತಿರುಪತಿ ವೆಂಕಟರಮಣ ಸ್ವಾಮಿ ಭಕ್ತರಂತವ್ರು ಕಳಿಸಿದ್ದಾರೆ ಮೀಡಿಯೇಟ್ ಮಾಡೋಕ್ಕೆ. ವೆಂಕಟರಮಣ ಭಕ್ತ ನಾನು ಸದ್ಯ, ಅಯ್ಯೋ ಅವ್ನು ಜೈಲಿಗೆ ಹಾಕ್ಬಿಟ್ರು, ಬಚಾವಾಗ್ಬಿಟ್ಟೆ ನಾನೀಗ ಅಂತಾರೆ. ಈ ವ್ಯಕ್ತಿನ ಅರೆಸ್ಟ್ ಮಾಡೋರಲ್ಲ, ಯಾರು? ದೇವರಾಜೇಗೌಡ. ಇಲ್ಲಿ ನೋಡ್ಬೇಕು ನೀವು, ಈ ಸರ್ಕಾರ ಬಹುಶಃ ಸಿದ್ದರಾಮಯ್ಯ
ಅವ್ರದ್ದು ಇನ್ನೊಂದು ಸಾಧನೆ ಮರೆತುಬಿಟ್ಟು ಅವ್ರು ಹೇಳೋದನ್ನ, ಈ ಸರ್ಕಾರ ಸೆಕ್ಷನ್ 376 ಸರ್ಕಾರ ಅಂತಲೂ ಒಂದು ಹೇಳ್ಬೇಕು ನೀವು. ಇವರು ವಿರುದ್ಧ ಯಾರು ಮಾತಾಡಿದ್ರು ಹಾಕು 376 ಸೆಕ್ಷನ್ ಅಲ್ವೇ? ಅದಕ್ಕೆ ಈ ಸರ್ಕಾರದ ಇನ್ನೊಂದು ಸಾಧನೆ, ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಜಡಿ 376 ಸೆಕ್ಷನ್ ಅಂತ ಹೇಳೋದು ನಿಮ್ಮ ಕಾರ್ಯಕ್ರಮ. ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಮರಣದಂಡನೆ ಆಗಬೇಕು. ಇದು 376 ಸೆಕ್ಷನ್ ಸರ್ಕಾರ ಇದು. ನಾನು ಅವತ್ತು ಹೇಳಿದೆ SIT ತನಿಖೆ ಅಂತ ಹೇಳಿ. ಇಲ್ಲಿ ಅದರ ಬಗ್ಗೆ ಇಲ್ಲಿ ದೇವರಾಜೇಗೌಡ ಇವೊಂದು ದೊಡ್ಡ ಹಿಸ್ಟ್ರಿ ಇದೆ. ನಾನಿಲ್ಲ ಅವ್ರ ಪರವಾಗಿ ಅಡ್ವೊಕೇಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಈ ಸರ್ಕಾರದ ನಡವಳಿಕೆ ಏನಿದೆ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದೇವರಾಜೇಗೌಡರಿಗೂ ರೇವಣ್ಣವ್ರಿಗೂ ಒಂದು ಭಾಗ ಇರಲಿ. ಈ ವ್ಯಕ್ತಿ 28ನೇ ತಾರೀಕು ಒಂದು ಕೇಸ್ ಹಾಕೊಂಡವ್ರೆ, 28 ಮಾರ್ಚಲ್ಲಿ. ಯಾರು ಇವ್ರ ಮೇಲೆ ಈಗ ಅತ್ಯಾಚಾರದ ಆಪಾದನೆ ಮಾಡಿ ಇವತ್ತು ಪಾಪ ಯಾವುದು ಖಾಸಗಿ ಚಾನಲಲ್ಲಿ ಹಿಂದಿನ ದಿವಸ ಕೂರಿಸ್ಕೊಂಡು ಹೆಣ್ಮಗಳ ಕೈಯಲ್ಲಿ ಚರ್ಚೆ ಮಾಡಿಸಿ ಇದೆಲ್ಲ ಸ್ಟೋರಿ ಬಿಲ್ಡಪ್ ಮಾಡಿಸಿ ಮಾಡ್ಕೊಂಡು ಆಮೇಲೆ ಅತ್ಯಾಚಾರ ಮಾಡೋಕ್ಕೆ ಬಂದ ಅಂತೇಳಿ ಕೇಸ್ ಹಾಕ್ಸ್ಕೊಂಡು ಅದ್ರ ಮೇಲೆ ಈಗ ಅರೆಸ್ಟ್ ಮಾಡಿದ್ದಾರೆ 376 ಈ ವ್ಯಕ್ತಿ ಮೇಲೆ. ಈ ವ್ಯಕ್ತಿ 28ನೇ ತಾರೀಕು ಒಂದು ಆ ಹೆಣ್ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹನಿ ಟ್ರ್ಯಾಪ್ ವಿಷಯದಲ್ಲಿ, ಇಲ್ಲೇ ಹೆಬ್ಬಾಳು ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದ ನಂತರ ಈ ಒಂದು ಹೆಣ್ಮಗಳೇನಿದ್ದಾಳೆ ಅವಳ ಗಂಡ ಅಂತಕ್ಕಂಥವ್ರು ಈ ವ್ಯಕ್ತಿ ಮೇಲೆ ಒಂದು PCR ಆ್ಯಕ್ಟ್ ಹಾಕಬೇಕು ಅಂತೇಳಿ ನನ್ನ ಏನೋ ಬೈದ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟರು. ಅಲ್ಲಿ ಹೊಳೆನರಸೀಪುರದಲ್ಲಿ ನನ್ನ ಮರ್ಡರ್ ಮಾಡಿಸ್ತೀನಿ ಅಂದರು, ಹಂಗಂದ್ರು ಇದ್ರಂದು. ಅವನೇನು ಕೊಡ್ತಾನೆ, ಅವನು ಯಾವತ್ತು ಕೊಡ್ತಾನೆ, 30ನೇ ತಾರೀಕು ಕೊಡ್ತಾನೆ, ಮಾರ್ಚ್ 30. ನಂತರ 1ನೇ ತಾರೀಕು ಹೆಣ್ಮಗಳು ಒಂದು ಹೇಳಿಕೆ ಕೊಟ್ಟಿದ್ದಾಳೆ. ಇಲ್ಲೆಲ್ಲ FIR ಎಲ್ಲ ತರಿಸಿಟ್ಟಿದ್ವಿ. ಈ ಹೆಣ್ಮಗಳು 1 ಏಪ್ರಿಲ್ ಅದೇನೋ ಕಾರಲ್ಲಿ ಹಾಸನದಲ್ಲಿ ಯಾವುದೋ ರಸ್ತೆಗಳಲ್ಲಿ ಓಡಾಡಿಸಿ ನನ್ನ ಕೈ ಮುಟ್ದ ನಾನು ಮೈ ಮುಟ್ದ ಅಂತೇಳಿ. ಈಗ ರೇವಣ್ಣವ್ರ ಮೇಲೂ ಅದೇ ತಾನೇ ಕೇಸ್ ಹಾಕಿರೋದು, ಲೈಂಗಿಕ ದೌರ್ಜನ್ಯ ಮೈ ಮುಟ್ದ ಅದಂತೂ ಹೇಳ್ದ ಅಂತೇಳಿ ಈ ಸರ್ಕಾರದ ಅಧಿಕಾರಿಗಳು. ಇದು 1ನೇ ತಾರೀಕು ಕೇಸ್ ಆಗಿರೋದು, FIR ಹಾಕಿರೋದು ಈ ದೇವರಾಜೇಗೌಡರ ಮೇಲೆ. 1ನೇ ತಾರೀಕಿಂದ ಈಗ ಅರೆಸ್ಟ್ ಆಗಿದೆ ಯಾವತ್ತು 60 ದಿವಸ. ಈಗ ಯಾವ್ದು ಮೇ ಎಷ್ಟನೇ ತಾರೀಕು ಅರೆಸ್ಟ್ ಆಗಿದ್ದು? ಏಪ್ರಿಲ್ 1ಕ್ಕೆ ಆ ಹೆಣ್ಮಗಳು ಕಂಪ್ಲೇಂಟ್ನ ಕೊಟ್ಟಿರೋದು. ಸೆಕ್ಷನ್ಗಳು ಇರೋದು ಅವತ್ತಿನ ಸೆಕ್ಷನ್ ಬೇರೆ. ಆಮೇಲೆ ಈ ವ್ಯಕ್ತಿ ಈ ಕಾರ್ತಿಕ್ ಅಂತಕ್ಕಂಥವ್ರು ಮೂಲ ಏನಿದ್ದಾನೆ ಅವನು ಈ ಖಾಸಗಿ ಚಾನಲ್ಗೆ ಹೋಗೊಂಡು, ಖಾಸಗಿ ಚಾನಲ್ ಎಲ್ಲರಿಗೂ ಕೊಟ್ಟ, ಬಹುಶಃ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟ ಅವನು. ನಾನು ದೇವರಾಜೇಗೌಡರು ಒಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಇಂಥದ್ದು ನಮ್ಮ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ ಆ ಹೇಳಿಕೆಯನ್ನು ಕೊಟ್ಟ ನಂತರ ಬಹುಶಃ ದೇವರಾಜೇಗೌಡರು ನಿಮ್ಮ ಪ್ರೆಸ್ ಕ್ಲಬ್ಗೆ ಬಂದು 1-2 ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಮುಂದೆ ಬಿಟ್ಟಿದ್ರು. ಅದು ಬಿಟ್ಟ ನಂತರ ಈ ಕೇಸ್ ಹಾಕ್ಸಿದ್ರು. ಹೆಣ್ಮಗಳ ಕೈಯಲ್ಲಿ ಮತ್ತೆ ಕರೆಸಿ ಯಾರು ಕರ್ಕೊಂಬಂದ್ರು ಬೆಂಗಳೂರಿಗೆ, ಹೆಣ್ಮಗಳನ್ನ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಕೊಟ್ಟರು, ಕೇಸ್ ಎಲ್ಲ ಹಾಕ್ತಾರೆ. ಹೊಳೆನರಸೀಪುರದಲ್ಲಿ ಹಾಕಿದ್ದಲ್ಲ, ಯಾರೋ ದುದ್ದ ಇನ್ಸ್ಪೆಕ್ಟರ್ ಕೈಯಲ್ಲಿ ಹಾಕಿಸ್ತಾರೆ. ಅಲ್ಲಿಂದ ಅಲ್ಲೆಲ್ಲೋ ಯಾವುದೋ ಹಿರಿಯೂರ ಹತ್ರ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಪ್ಪ. ಅತ್ಯಾಚಾರ 376 ಅಂತ, ಅದಕ್ಕೆ ಹೇಳಿದೆ 376 ಸರ್ಕಾರ ಇದು ಅಂತ. ರೇವಣ್ಣ ಅವ್ರ ಕೇಸು ಇದೇ ಹೊಳೆನರಸೀಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡ್ಕೊಂಡಲ್ಲ. ಹೊಳೆನರಸೀಪುರದಲ್ಲೇ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ. ಆ ಹೆಣ್ಮಗಳನ್ನ ಹೊಳೆನರಸೀಪುರದಿಂದ ಬೆಂಗಳೂರು ಕರ್ಕೊಂಬಂದವ್ರು ಯಾರು? ಬೆಂಗಳೂರು ಕರ್ಕೊಂಬಂದು ಹೇಳೋರಲ್ಲ, ಈಗ ನಮ್ಮ CD ಶಿವು ನೆನ್ನೆ ಮರಳಿ ನೋಡು ಹಾಕಿರಲಿಲ್ಲ ನೀವು, CD ಶಿವು ಹೇಳೋರಲ್ಲ ನೆನ್ನೆ. ಆ ಹೆಣ್ಣು ಮಗಳನ್ನು ಕರ್ಕೊಂಬಂದವ್ರು ಯಾರು ಬೆಂಗಳೂರು ನಗರಕ್ಕೆ? ಯಾವ ಪೊಲೀಸ್ ಕಚೇರಿನಲ್ಲಿ ಟೈಪ್ಡ್ ಲೆಟರ್ನ ರೆಡಿ ಮಾಡಿದ್ರಿ ಕಂಪ್ಲೇಂಟ್ದು?
ಸ್ವಲ್ಪ ಟಿ ಜಿ ಹೇಳಬೇಕು ಅಲೋಕ್ ಮೋಹನ್. ನಾನು ಅವ್ರನ್ನ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಕಮಿಷನರು ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ ಅಂತ. ಪಾಪ ಈಗ ನೀವು ಒಬ್ಬರು ನಮ್ಮ ಕುಟುಂಬದ ದ್ವೇಷ ತೀರ್ಸಕ್ಕೆ ಹೊಟ್ಟಿದ್ದವರು, ಕಮಿಷನರ್ ಮಾಡಲಿಲ್ಲ ಅಂತ. ನಿಮ್ಮ ಕಚೇರಿ ಒಳಗೆ ಅಂತ ಹೇಳ್ತಾ ಅವರಪ್ಪ ಗೊತ್ತಿಲ್ಲ. ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ಟೈಪ್ ಮಾಡಿ ಆ ಹೆಣ್ಮಗಳ ಕೈಲಿ ಪಾಪ ನಮ್ಮ ಅಡ್ವೊಕೇಟ್ ಹೇಳಿದ್ರು, ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳ ಕೈಲಿ ಹೇಳಿಸ್ಬಿಡಿ ಅಂತ ಕೋರ್ಟಲ್ಲಿ. ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳು ಹೇಳ್ಬಿಡಲಿ ಅಂತ. ಇಲ್ಲಿ ರೆಡಿ ಮಾಡಿ ಇಂಗ್ಲೀಷ್ ಟೈಪ್ ಇದನ್ನು ಅಲ್ಲಿಗೆ FIR ಮಾಡ್ಕೊಳ್ಳಿ ಅಂತ ಕಳಿಸ್ತಾರೆ. ಪೊಲೀಸ್ ಇನ್ಸ್ಪೆಕ್ಟ್ರು ಇಲ್ಲಿಗೆ ಬರ್ತಾನೆ, ಇಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ತಗೊಂಡೋಗಿ ಆಮೇಲೆ FIR ರೇವಣ್ಣನ ಮೇಲೆ ಹಾಕಿದ್ರಲ್ಲ, ಅದೇ ಸೇಮ್ ಇದರಲ್ಲೇ ಇದು ಕೇಸ್ ಆಗಿರೋದು. ಅವ್ರ ಮೇಲೆ ಭಾಳ ಕೇಸ್ಗಳಿವೆ ಅಂದರೆ ನಾನು ಅದೆಲ್ಲ ನೋಡೋಕ್ಕೆ ಹೋಗಿಲ್ಲ. ಇಲ್ಲಿ ಯಾತಕ್ಕೆ ಕೇಸ್ ಹಾಕೋದು ಈ ವ್ಯಕ್ತಿ ಮೇಲೆ? 1.5 ತಿಂಗಳಿಂದ ನೀವೇನು ಆ್ಯಕ್ಷನ್ನೇ ತಗೊಳ್ಳದೆ, ಈಗ ಇನ್ನೊಂದು 376 ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಿ. ಅಲ್ಲಿಂದ ಈ SITಗೂ ಕರ್ಕೊಂಡೋಗ್ಯಾರ. SITನಲ್ಲಿ ಏನೋ AS8 ಏನೋ ಮಾಡ್ಕೊಂಡಿದ್ದೀರಿ. ಇದೆಲ್ಲ ಪಾಪ ನಡೆಸಿದ ನನಗೆ ನಂದೇನು ಅಭ್ಯಂತರ ಇಲ್ಲ. ನೀವು SITಯಿಂದ ಸಿದ್ದರಾಮಯ್ಯನವರೇ ಯಾವ ರೀತಿಯ ತನಿಖೆ ನಡೆಸ್ತಾ ಇದ್ದೀರಿ ಅದಂತೂ ಹೇಳಿದ್ರಂತ. ಲೆಟ್ರ್ ಬರೆದಾರೆ ಯಾರು? ಪೆಂಡ್ರೈವ್ ವಿಷಯದಲ್ಲಿ ಅದೇನಪ್ಪ ಇದಾರೆ ಪಾಪ ನಿಮ್ಮ ಇದನ್ನೇ ಎಷ್ಟು ಬಿಟ್ರಂತಲ್ಲ CD ಬಗ್ಗೆ ನೀವು ಕೇಳಿದಾಗ, ಈ ಕೇಸ್ ಬಗ್ಗೆ ಎಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ. ಇಲ್ಲಿ ನಾನು ಅವ್ರಿಗೆ ಕೇಳ್ತೀನಿ, ನಿಮ್ಮ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಏಪ್ರಿಲ್ 22ನೇ ತಾರೀಕು ಈ ಪೆಂಡ್ರೈವ್ 21 ರಾತ್ರಿ ಬಂದ ಮೇಲೆ ಇದರ ಮೂಲ ಯಾರ್ಯಾರಿದ್ದಾರೆ ಅಂತೇಳಿ ಒಂದು 4 ಜನದ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಎಲೆಕ್ಷನ್ ಏಜೆಂಟು. ಈ ಕ್ಷಣದವರೆಗೆ ಅವ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ? ಇಲ್ಲಿ ಯಾವುದೋ ಕಿಡ್ನ್ಯಾಪ್ ಕೇಸಲ್ಲಿ ಅಂತ ಹೇಳಿ ಸುಮಾರು 8 ಜನ ಕರ್ಕೊಂಬಂದು ಅಫಿಷಿಯಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಿಂಸೆ ಕೊಟ್ಟು, ಯಾರ್ಯಾರಿಗೆ ಚಿತ್ರಹಿಂಸೆ ಕೊಟ್ಟು ಬಾಯ್ಬಿಡು ಹೀಗೆ ಹೇಳು ಅಂತ ಹೇಳಿಸ್ತಾ ಇದ್ದೀರಿ. ಅದೇ ಈ ಪೆನ್ಡ್ರೈವ್ದು ಸರ್ಕ್ಯುಲೇಟ್ ಮಾಡಿದಾರಲ್ಲ ಅವ್ರ ಬಗ್ಗೆ ನೀವೇನಾದರೂ ತನಿಖೆ ಮುಂದುವರಿಸಿದ್ದೀರಾ? ಆ ಒಂದು ಆ್ಯಂಗಲ್ನಲ್ಲಿ ನಾನು ಇವತ್ತು ಹೇಳ್ತೀನಿ, ಈ ಒಂದು ಪ್ರಕರಣ ಏನಿದೆ, ವಿಡಿಯೋ ಕರ್ತೃ ಯಾರಿದ್ದಾರೆ ಅರೆಸ್ಟ್ ಮಾಡಿ ಹ್ಯಾಂಗ್ ಮಾಡಿ, ನಾನು ಅದರಲ್ಲಿ ಯಾರಿಗೂ ರಾಜ್ಯ ಇಲ್ಲ. ಯಾರೋ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಕರ್ತೃ ಇರ್ತಕ್ಕಂಥವ್ರು ಯಾರಿದ್ದಾರೆ, ನೀವು ಶಿಕ್ಷೆ ಕೊಡ್ತಕ್ಕಂಥವ್ರಲ್ಲಿ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ. ನೀವು ಇಲ್ಲಿ ನಾನು ಒಂದು ಹೇಳ್ತೀನಿ, ಬೆಳಗ್ಗೆ ಪೇಪರ್ಗಳು ಹಳೆದೆಲ್ಲ ತೆಗೆದು ನೋಡ್ತಾ ಇದ್ದೆ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು, ಬೆನ್ನಲ್ಲೇ ರೇಪ್ ಕೇಸು. ಫಸ್ಟ್ ನೋಟಿಸ್ ಕೊಟ್ಟಿದ್ದು ಬೇರೆ, ರೇವಣ್ಣ ಮತ್ತು ಪ್ರಜ್ವಲ್ ಮೇಲೆ ಒಳಯನಸ್ಪುರದಲ್ಲಿ ಮೊದಲು ದಾಖಲೆ ಮಾಡ್ಕೊಂಡಿದ್ದ FIR ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಅದಾದ ನಂತರ ಈ ರೇಪ್ದು ಹಾಕಿದ್ರಲ್ಲ, ಯಾಕೆ ಹಾಕಿದ್ರು? ನಂತರ ಸೆಕೆಂಡ್ ಇದು ಇಲ್ಲಿದೆ ನೋಡಿ ನಿಮ್ಮ ಪಾಯಿಂಟು. ಯಾವ ದೇವರಾಜೇಗೌಡ ನಿಮ್ಮ ಶಿವರಾಮೇಗೌಡ ಮಾತಾಡೋದಲ್ಲ, ಫೋನ್ ಮಾಡಿ ಹಲೋ ಎಲ್ಲಿದೆಯಪ್ಪ ಅಂತ ಕೇಳಿದ್ರಲ್ವೇ, ಅಣ್ಣ ನಾನು ಎಲ್ಲೆಲ್ಲೋ ಹೊಸಕೋಟೆ ರೋಡಲ್ಲಿದ್ದೀನಿ, ಮನೆ ಅಲ್ಲಣ್ಣ. ಎಷ್ಟೊತ್ತಾಯ್ತು ಇಲ್ಲಿ ಬರೋಕ್ಕೆ ಸದಾಶಿವನಗರಕ್ಕೆ ಅಂತ? ಎಲ್ಲಿಗೆ ಸದಾಶಿವನಗರಕ್ಕೆ ಎಲ್ಲಿಗೆ ಕರೆದಿದ್ದವರು? ಯಾರ ಮನೆ ಕರೆದ್ರು? ಸದಾಶಿವನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿ ಯೋಚನೆ ಮಾಡಿ. ಸದಾಶಿವನಗರದಲ್ಲಿ ಇರೋರು ಯಾರು? ಏನು ಕುಮಾರಸ್ವಾಮಿ ಇರೋದ ಸದಾಶಿವನಗರದಲ್ಲಿ? ಇದೇ ನಮ್ಮ CD ಶಿವ ತಾನೆ. ಆಮೇಲೆ 1.5 ಗಂಟೆ ಆಯ್ತದೆ ಅಂತ ಪಾಪ ಹೇಳಿದ್ರೆ, ಆಯಿತು ಹೋಗಲಿ ಈಗ ಸರಿ ತಗೋ ಇಲ್ಲಿ DK ಅವ್ರು ಮಾತಾಡ್ತಾರೆ ಅಂತ ಕೊಟ್ರಲ್ವ. ಅದು ಏನು ಮ್ಯಾನಿಪುಲೇಟ್ ಆಯಿತು ಫೋನ್ ಕಾನ್ವರ್ಸೇಷನ್ನು, DK ಮಾತಾಡ್ತಾರೆ ಅಂತ ಕೊಟ್ಟವ್ರೆ. ಆಗ ಅಣ್ಣ ನಾನು ಈಗ ನನ್ನ ಪಾಪ ಕೇಳೋರು ಇವರು ದೇವರಾಜೇಗೌಡರು. ಅದಾದಮೇಲೆ ಹೇಳು ಇನ್ನೇನಪ್ಪ ಏನು ಹೇಳು ಅಂತ ಅವ್ನ ಪಾಪ ಹೇಳ್ದ, ಅಣ್ಣ ನೀವು ಹಾಕಿರೋ ಕ್ಲಾಸು ನಿಮ್ಮ ಅಧಿಕಾರಿಗಳು
ಅವರು ಬಚಾವಾಗ್ಬಿಡ್ತಾರೆ, ಬೇಲ್ ಸಿಕ್ಬಿಡ್ತದೆ ಅವರಿಗೆ, ಸರಿಯಾಗಿ FIR ಹಾಕಿಲ್ಲ, ಅದು ಈಗ ಸರಿಪಡಿಸ್ಕೋಬೇಕಣ್ಣ, ಇಲ್ಲೇ ಹೋದ್ರೆ ಕಷ್ಟ, ನಿಮ್ಮ SIT ಅವ್ರಿಗೆ ಹೇಳಿ ಮತ್ತು ಇನ್ನೊಂದು ಅಡಿಷನಲಾಗಿ ಹೆಂಗೆ ಬೇಲ್ ಸಿಗ್ದಂಗೆ ಮಾಡಬೇಕು ಅಂತ ಹೇಳಿ, ಮಾಡದೇ ಇದ್ದರೆ ಅವರು ಬಿಡಿಸ್ಕೊಂಬಿಡ್ತಾರಣ್ಣ ಅಂತ ಹೇಳಿದಾಗ ಏನು ಹೇಳಿದ್ರು ನಮ್ಮ CT ಶಿವು, ಅಯ್ಯೋ ಇರಪ್ಪ ಇದು ಮಾಡಿಸ್ಬೇಕಾದ್ರೇ ಇದೇನು ಡೈಲಾಗ್ ಅಂತ ಇಲ್ಲೆಲ್ಲ ಬರ್ಕೊಂಡಿದ್ದೆ ಇಂಥ ಹೇಳೋರಲ್ಲ. ಇವತ್ತು ನಮ್ಮ ಪ್ರಿಯಾಂಕ ಖರ್ಗೆ ಇದರಲ್ಲಿ ಗುಲ್ಬರ್ಗದಲ್ಲಿ ಏನೋ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕರು ಮತ್ತು ಇವತ್ತು ಹೇಳೋರಂತೆ, ಆಯ್ತಿರಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾರು ಕರ್ಕೊಂಡು ಬಂದು, ಯಾರು ಕರ್ಕೊಂಬಂದಿದ್ದು ಅಂತ ಗೊತ್ತಾಯ್ತು, ಅವ್ರನ್ನ ಕಂಪ್ಲೇಂಟ್ ಕೊಡ್ಸೋಕ್ಕೆ ಕರ್ಕೊಂಬಂದವ್ರು ಯಾರು ಅನ್ನೋದು ಗೊತ್ತಿದೆ, ಕರ್ಕೊಂಡು ಬಂದು ಧೈರ್ಯವಾಗಿ ಹೇಳಿಸಿದ್ದೀವಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರಲ್ಲ ಅಂತಾರೆ. ಸಡನ್ನಾಗಿ ಗೊತ್ತಾಗ್ಬಿಡ್ತು. ಹೇಳಿಸಿಲ್ಲ ಅಂದರೆ ನಮ್ಮ CT ಶಿವು ಹೇಳಿಸಿರೋದಲ್ವ, ಆ ಪದ ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಹಂಗೆ ಕಂಟಿನ್ಯೂಟು ಹೇಳಿಸಿದ್ದಾರಲ್ಲ ಅಂತಾರೆ. ಇಷ್ಟು ಮಾಡೋಕ್ಕೆ ದೊಡ್ಡ ಸಾಹಸ ಆಯಿತು. ಇನ್ನೇನಾದರೂ ಇದ್ದರೆ ಸ್ವಲ್ಪ ಮಾಹಿತಿ ಕೊಡು ಅಂತ ಕೇಳಿದ್ರು. ಇದು ಆ ಕಾನ್ವರ್ಸೇಷನ್ ಅಲ್ವೇ. ಈ ಸವಾಲು ನಾನು ಸ್ವೀಕಾರ ಮಾಡಬೇಕಾ? ಕೇಸಲ್ಲಿ ನನ್ನ ಹೆಸರು ಹೇಳು ಅಂತ ಹೇಳಿ ನಾನು ಹೇಳೋರಲ್ಲ. ಕುಮಾರಣ್ಣ ಪೆಂಡ್ರೈವ್ ಮೇಲೆ ಏನಿತ್ತೆಂದು ಗೊತ್ತಾಯ್ತಾ? ಶಿವಕುಮಾರ್ ಅವರೇ, CT ಶಿವ ಅವರೇ, ಈಗ ಪೆಂಡ್ರೈವಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕೇಳ್ತೀನಿ ಅವರಿಗೆ. ನಾವು ರೇವಣ್ಣನ ಕುಟುಂಬ ಎಲ್ಲಿ ಬೆಳೆದು ಬಿಡ್ತದೋ ಅಂತ ಹೇಳಿ, ಆ ಕುಟುಂಬ ಹಾಳು ಮಾಡಬೇಕು ಅಂತೇಳಿ ನಾನು ಮಾಡಿಸ್ದೆ ಅಂತ ಹೇಳಿ ನನ್ನ ಮೇಲೆ ಇದನ್ನು ತಿರುಗಿಸ್ಬೇಕು ಅಂತ ಹೊರಟಿದ್ದಾರಲ್ಲ, ಇದು ಯಾರ್ಯಾರನ್ನ ಏನೇನು ಮಾಡಿದಿರಿ? ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ? ಶಿವಕುಮಾರ್ ಅವರೇ, ತಾವು ಜೈಲಲ್ಲಿದ್ದಿರಿ, TR ಜೈಲಲ್ಲಿ. ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ, ನಾನು ಅವತ್ತು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಬಂದೆ. ನಿಮ್ಮ ತಾಯಿಗೆ ನೀವು ಊರಿಗೆ ಹೋಗಿ ಕನಕಪುರಕ್ಕೆ. ನೀವೇನು ಮಾಡ್ತಾಯಿದ್ದೀರಿ? ಪಾಪ ಅಯ್ಯೋ, ನನ್ನೇ ದೇವೇಗೌಡರು ಬರ್ತ್ಡೇ ದಿನ. ದೇವೇಗೌಡರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಒಳ್ಳೆ ಆರೋಗ್ಯ ಬರ್ಕೊಡ್ಲಿ. ನೋಡಿದೆ ಆ ಮಾತಿನ ವ್ಯಂಗ್ಯ. ನಾವು ಅವತ್ತು ನಿಮ್ಮ ಕುಟುಂಬದ ಸಾಂತ್ವನ ಹೇಳಲಿಕ್ಕೆ ಹೋದಂಥದ್ದು ಬೇರೆ, ಯಾವಾಗಲೂ ಹೇಳ್ತೀರಿ. ಏನು TR ಜೈಲಿಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟದಿಂದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರಾ TR ಜೈಲಿಗೆ? ಅಲ್ಲಿಗೂ ಬಂದೆ, ನಿಮ್ಮನ್ನು ಬಂದು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿದ 2-3 ದಿವಸ ಆದಮೇಲೆ ಹೊರಗಡೆ ಬಂದ್ರಿ. ಕ್ರಿಯೆ ಇರಲಿ, ನಮಗೆಲ್ಲ ಹೇಳೋದು. ಕುಟುಂಬದ ಒಳ ಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ, ಕುಟುಂಬದ ಒಳ ಜಗಳದಿಂದ ಬಂದಂತೆ ಬಹಿರಂಗ. ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ, ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಿಂದು ಬೆಳೆದಿದ್ದೀರಿ. ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ. ನಮ್ಮ ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಬಂದಿದ್ದೀವಿ, ದೇವೇಗೌಡರು ಯಾವ ರೀತಿ ನಡ್ಕೊಂಬಂದಿದ್ದಾರೆ, ಇವ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬೇರೆ. ಈ ಪ್ರಕರಣದಲ್ಲಿ ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದು? ಯಾತಕ್ಕೆ ಇದೆಲ್ಲ ಬಂದಿದೆ? ಮೊದಲು 14 ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾನಲ್ಲ, ಇವತ್ತಿನವರೆಗೆ ಅವನ ಬಗ್ಗೆ ಏನಾದರೂ
ಯಾವ ಮಟ್ಟದ ತನಿಖೆ ಮಾಡೋಣ ಪ್ರಾರಂಭ ಮಾಡಿದ್ರಿ? ಆ ಕುಟುಂಬದೊಳಗೆ ಏನೇನು ನಡೆದಿದೆ 14 ವರ್ಷದಲ್ಲಿ, ಯಾತಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ? ಆ ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿ 14 ವರ್ಷದಿಂದ 13 ವರ್ಷದಿಂದ ನನಗೆ ಗೊತ್ತಿಲ್ಲ, ನಾನು ಮುಖ ಈ ಕ್ಷಣದವರೆಗೂ ನೋಡಿಲ್ಲ ಆ ಡ್ರೈವರ್ನ. ಯಾತಕ್ಕೆ ಇಂಥ ಒಂದು ಪ್ರಕರಣಗಳು ಪ್ರಾರಂಭ ಮಾಡಿ ಅವತ್ತು ನಡೆದಂಥ ಘಟನೆಗಳಲ್ಲಿ ಇವಂದೇನೇನು ಪಾತ್ರಗಳಿದೆ? ಈ ಪೆನ್ ಡ್ರೈವ್ ಯಾತಕ್ಕೆ ಬಂದಿದೆ ಇವತ್ತು? ಇಂಥ ಸಿಡಿ ಮಾಡ್ತಕ್ಕಂಥ ವ್ಯಕ್ತಿಗಳ ಕೈಗೆ 4 ಗೋಡೆ ಮಧ್ಯದಲ್ಲಿ ನೀವು ಏನು ಬೇಕಾದ್ರೂ ಮಾಡಿ. ಇವತ್ತು ನಾನು ಬೆಳಗ್ಗೆ ಟಿ ವಿಲಿ ನೋಡ್ತಾ ಇದ್ದೆ, ನಿನ್ನೆ ರಾತ್ರಿ ಅದಂತೂ ರೇವ್ ಪಾರ್ಟಿ ಅಂತಲ್ಲ ಆನೇಕಲ್ ರೋಡಲ್ಲಿ 78 ಜನ ಅರೆಸ್ಟ್ ಮಾಡಿದ್ದೀರಿ. ಇವತ್ತಿನ ಸಮಾಜದಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾರೋ ಮಾಡಿದ ತಪ್ಪಿಗೆ ಎಲ್ಲರನ್ನೂ ಸೇರಿಸಿ ಕುಟುಂಬನೇ ಸಂಪೂರ್ಣ ಸರ್ವನಾಶ ಮಾಡೋದು, ಇದ್ಯಾವ ನ್ಯಾಯ? ನಾನು ನೋವು ಪಡ್ತಾ ಇರೋದು ಆ ಹೆಣ್ಣು ಮಕ್ಕಳು ನೋವಿದೆಯಲ್ಲ, ಕುಟುಂಬಗಳ ಪರಿಸ್ಥಿತಿ ಏನಿದೆ, ಇದು ಆ ಒಂದು ಸಿ ಡಿಯನ್ನು ಪ್ರಿಪೇರ್ ಮಾಡಿರೋದು, ವಿಡಿಯೋ ಮಾಡಿರೋದು ಬೇರೆ. ಇದನ್ನು ಹಂಚಿದ್ರಲ್ಲ ನೀವು, ಯಾತಕ್ಕೆ ಹಂಚಿದ್ರಿ? ಈ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಹಂಚಿದ್ರು, ಈ ಕುಟುಂಬಗಳನ್ನ ಬೀದಿಗೆ ತರಲಿಕ್ಕೆ ಹಂಚಿದ್ದೀರೋ? ಏನಿದು ಮಾಡಿದ್ರು ನಿಮ್ಮ ಸಾಧನೆ? ದೇವೇಗೌಡರು ಕುಟುಂಬ ಮುಗಿಸೋದಕ್ಕೋಸ್ಕರವೇ ಮಾಡಿದ್ದ ಸಾಧನೆ ತಾನೇ ಇದು. ಇದರಿಂದ ಏನು ಸಿಕ್ತು ನಿಮಗೆ? ಈ ಕುಟುಂಬಗಳ ಬಗ್ಗೆ ಇವತ್ತು ರಜಾ ಹಾಕೋದಕ್ಕೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು, ನಾವು ಯಾವುದೋ ಈ ಸಿಲ್ಕ್ ಬಟ್ಟೆ ಕಟ್ಟೆ ಒಳಗೆ ಸಿಕ್ಬಿಟ್ಟಿದ್ದೀವಿ ಅಂತೇಳಿ ಎಲ್ಲಿ ನಮ್ಮ ಮೇಲೆ ಅನುಮಾನ ಪಡ್ತಾರೋ ಅಂತ ರಜಾ ಹಾಕೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಈ ರೀತಿ ಎಲ್ಲ ಆರ್ಟಿಕಲ್ ಇದೆ ಇಲ್ಲಿ. ಇದಾ ನಿಮ್ಮ ಸಾಧನೆ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದ್ದು? ಇವನ್ಯಾವನ ಕಾರ್ತಿಕು, ಇವನ್ಯಾವ ಪ್ರಜ್ವಲ್ ಇರ್ಬೋದು, ಇವ್ರು ಏನು ಒಳಗಡೆ ಏನು ಮಾಡ್ಕೊಂಡಿದ್ದಾರೆ ನಮಗೆ ಇವತ್ತವರೆಗೆ ಏನು ಗೊತ್ತಿಲ್ಲ. ಇದು ಸತ್ಯ ಹೊರಗೆ ಬರಬೇಕು. ಪ್ರಜ್ವಲೇ ಮಾಡಿದ್ದಾನೋ ನನಗೆ ಗೊತ್ತಿಲ್ಲ. ಪ್ರಜ್ವಲ್ ಅಂತಕ್ಕಂಥದ್ದು ಇವತ್ತು ಬೀದಿ ಚರ್ಚೆ ನಡೀತಿದೆ. ಸತ್ಯ ಹೊರಗೆ ಬರಬೇಕು. ನಾನು ನಿನ್ನೆಯೂ ಸಹ ನಮ್ಮ ತಂದೆಯವ್ರಿಗೊಂದು ಮನವಿ ಮಾಡಿದ್ದೇನೆ, ದಯವಿಟ್ಟು ಈ ಕುಟುಂಬಕ್ಕೆ ಬಂದಿರತಕ್ಕಂಥ ಕಳಂಕ ಅಳಿಸ್ಕೋಬೇಕು ಅಂದರೆ, ನನಗೆ ಇದು ವಿಷಯ ಗೊತ್ತಾಗಿದ್ದರೆ ನಾನು ಒಂದು ವಿದೇಶಕ್ಕೆ ಹೋಗಿ ಬಿಡ್ತಿರಲಿಲ್ಲ. ನಾನು ಯಾವ ಕಾರಣಕ್ಕೂ ಬಿಡ್ತಿರಲಿಲ್ಲ. ಏಕೆಂದರೆ ಇಂಥ ಪ್ರಕರಣಗಳು ಬಂದಾಗ ಕೆಲವು ವಕೀಲರುಗಳ ಅಡ್ವೈಸ್ ಮೇಲೆ ಏನೇನೋ ಮಾಡ್ಕೊತಾರೆ. ನಡೆದಿದೆ ಬೇಕಾದಷ್ಟು ಈ ರೀತಿ. ಇದು ನಾವು ಹೇಳ್ಕೊಟ್ಟು ಕಳಿಸಿದ್ದಲ್ಲ, ಇದು ನಮ್ಮ ವಿಷಯವೂ ಗೊತ್ತಿಲ್ಲ. ನಾನು ಈಗ ಹಳೆ ಪತ್ರಿಕೆಗಳು ನೋಡ್ತಾ ಇದ್ದಾಗ ಇಲ್ಲಿ ನೋಡಿದೆ, ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು, ಬೆನ್ನಲ್ಲೇ ರೇಪ್ ಕೇಸು ಅಂತ ಬರೆದಿದ್ದೀರಿ. ಇಲ್ಲಿ ಪ್ರಜ್ವಲ್ ರೇವಣ್ಣ ಏನಿರ್ತಾನೆ, ನೋಟಿಸ್ ಕಳಿಸಿದ್ರಲ್ಲ ಸಮನ್ಸು, ಇವನು ಹೋಗಿದ್ರು ಇದು ಪ್ರಜ್ವಲ್ 1 ವಾರ ಏನೋ ಟೈಮ್ ಕೇಳಿದ ಅಂತ ಇಲ್ಲಿ ಬರ್ಕೊಂಡಿದ್ದೀರಿ. ಅದಕ್ಕೆ SIT ನಕಾರ ಅಂತ ಇದೆ. 1 ವಾರ ಟೈಮ್ ಕೊಟ್ಟು ಬರಲಿಕ್ಕೆ ಒಂದು ಅವಕಾಶ ಕೊಡ್ಬೋದಾಗಿತ್ತಲ್ಲ. ನಾನು ಹಳೆ ಪೇಪರ್ಗಳಿಗೆ ನಿಮ್ಮ ಪ್ರೆಸ್ ಮೀಟ್ ಮಾಡೋದಕ್ಕೆ ಯಾರ್ಯಾರು ಏನು ಹೇಳಿದ್ದಾರೆ ಅದನ್ನು ನೋಡೋದಕ್ಕೋಸ್ಕರ ತೆಗೆದೆ. ಇವತ್ತು ಕಳೆದ 20 ದಿವಸದ ಪೇಪರ್ ತೆಗೆದ 21ನೇ ತಾರೀಕಿನಿಂದ ಎಲ್ಲ ಬಂಡ್ಲು ತರಕ್ಕೆ ಹೋಗಿಲ್ಲ. ಇಲ್ಲ ವಿಧಾನಸೌಧದಲ್ಲಿ ಮಾತಾಡೋ ಬನ್ನಿ ಅಂತವ್ರಲ್ಲ, ಅದಕ್ಕೋಸ್ಕರ ಎಲ್ಲ ಹಳೆಯ ಕಡತಗಳಲ್ಲಿ ಇಟ್ಕೊಂಡಿದ್ದೀನಿ, ಏನೇನು ನಡೆದಿದೆ ಪ್ರತಿನಿತ್ಯ ಅಂತ. ಇಲ್ಲಿ ನಾನು ನಿನ್ನೆ ದಿನ ಒಂದು ಮಾತು ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಅದನ್ನು ಗೊತ್ತಿದೆ ನನಗೆ ಇವೆಲ್ಲ ಏನಿದೆ ಟೆಕ್ನಿಕಲ್ ಅಂತ ಹೇಳಿ. ಇವತ್ತು ಈ ರಾಜ್ಯದಲ್ಲಿ ಏನು ಈ ಒಂದು ಘಟನೆ ಅತ್ಯಂತ ದಾರುಣವಾಗಿರತಕ್ಕಂಥ ಘಟನೆ, ಇದಕ್ಕೆ ಸತ್ಯ ಹೊರಗೆ ಬರಲೇಬೇಕು. ಯಾರು ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕು.